ಇದನ್ನು ನೋಡೋಕೆ ಬಂದಿರೋದು ನಾವು. ಎಲ್ಲಿ ಐಟಮ್ಸ್, ವೆರೈಟಿ ಐಟಮ್ಸ್. ಇದು ಕ್ರೂಯಲ್ ಅನ್ಸುತ್ತೆ. ಇದು ಕ್ರೂಯಲ್ ಅನ್ಸುತ್ತೆ. ಬಟ್ ಇಲ್ಲಿ ನೋಡಿ, ಇದಕ್ಕೋಸ್ಕರನೆಲ್ಲ ಬಂದಿದ್ದು ನಾವು. ಇಲ್ಲಿ ನೋಡಿ, ಹಾರ್ನೆಟ್ ಅನ್ಸುತ್ತೆ. ಎಸ್, ಹಾರ್ನೆಟ್, ಕೈಂಡ್ ಆಫ್ ಹಾರ್ನೆಟ್, ಬಟ್ ಯಾವುದಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ವಿಡಿಯೋ ಮಾಡಬೇಡ ಅಂತಂದರು. ಬಟ್ ಸ್ಟಿಲ್ ಮಾಡ್ತಾ ಇದ್ದೀನಿ. ಇವ್ರು ಯಾರೋ ಹಿಂದಿಂದನೇ ಬರ್ತಾ ಇದ್ದಾರೆ ನೋಡಿ. ನಾನಾಗಲೇ ಹೇಳ್ದಂಗೆ ಇವತ್ತು ಡಿಮಾಪುರಲ್ಲಿ ಇದ್ದೀವಿ. ಆ್ಯಕ್ಚುಲಿ ನಿನ್ನೆ ವಿಡಿಯೋ ಮಾಡಬೇಕಿತ್ತು, ಬಟ್ ಆಚೆ ಬಂದು ನೋಡಿದ್ರೆ 4 ಕಾಲಿಗೆಲ್ಲ ಫುಲ್ ಕತ್ಲಾಗ್ಬಿಟ್ಟು ಸೀನ್ಸ್ ಆಯಿತು. ಸೊ ಇವಾಗ ಬೆಳಗ್ಗೆ ರೆಡಿ ಆಗಿಬಿಟ್ಟು, ಇನ್ನೂ ಟೈಮ್ ಅಂದ್ಬಿಟ್ಟು 7:30. ಆದರೂ ಬಿಸಿಲು ನೋಡ್ಬೋದು ಎಷ್ಟಿದೆ ಅಂತ. ಫುಲ್ ಸೈಕ್ ಬಿಸಿಲು ಹೊಡಿತಾ ಇದೆ. ಇವಾಗ ರೂಯಿನ್ಸ್ ಆಫ್ ಕಚಾರಿ ಅಂತ ಒಂದು ಜಾಗ ಇದೆ, ಮತ್ತು ವೆನ್ಸ್ಡೇ ಮಾರ್ಕೆಟ್ ಅಂತ ಇದೆ. ವೆನ್ಸ್ಡೇ ಮಾರ್ಕೆಟಲ್ಲಿ ನೀವು ಶಾರ್ಟ್ಸ್ಗಳಲ್ಲೆಲ್ಲ ನೋಡಿರ್ಬೋದು, ಬಂದ್ಬಿಟ್ಟು ಈ ಕಪ್ಪೆ, ನಾಯಿ ಎಲ್ಲ ಮಾರ್ತಾರೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಇನ್ ಪರ್ಸನ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಆವಾಗಲೇ ಹೇಳ್ದಂಗೆ ಇವಾಗ ನಾಗಾಲ್ಯಾಂಡ್ ಎಕ್ಸಾಟಿಕ್ ಮೀಟ್ ಮಾರ್ಕೆಟ್ಗೆ ಬಂದಿದ್ದೀವಿ. ಬಟ್ ವೆನ್ಸ್ಡೇ ಸ್ಪೆಷಲ್ ಮಾರ್ಕೆಟ್ ಅಂತ ಕರೀತಾರೆ ಇಲ್ಲಿ ಲೋಕಲಲ್ಲಿ. ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು 7:45, 8 o'clock ಹತ್ರ ಆಗಿದೆ. ಬಟ್ ಫುಲ್ ಜನ ತುಂಬಿದ್ದಾರೆ. ಫುಲ್ ಜನ ಇನ್ ದಿ ಸೆನ್ಸ್ ಮಾರ್ಕೆಟ್ ಫುಲ್ ಓಪನ್ ಇದೆ, ಜನ ಇನ್ನೂ ಕಮ್ಮಿ ಇದ್ದಾರೆ. ಬಟ್ ಒಂದೇನಂದರೆ ಎಲ್ಲ ಜನ ಸ್ಮೈಲಿಂಗ್ ಆಗಿರ್ತಾರೆ. ಸೊ ಭಯ ಏನಿಲ್ಲ. ಬಂದ್ಬಿಟ್ಟು ನಾನು ಇಲ್ಲಿ ಕೇಳಿದೆ, ವಿಚಾರಿಸಿದೆ. ಅವರಂದರು ಫೋಟೋ ತೊಗೊಬೋದಾ ಅಂತಂದರೆ, ಫೋಟೋ ಅಲ್ಲ ವಿಡಿಯೋನೇ ತೊಗೋ ಅಂತ ಅಂದರು. ಸೊ ಎಸ್, ನೋಡುವ ಏನಾಗುತ್ತೆ ಅಂತ. क्या है? पत्ता पानी, पानी में डाल के पी लेता है. ಲೈಫ್ ಪತ್ತ, ಲೈಫ್ ಪತ್ತ ಅಂತ ಹೇಳ್ತಿದ್ದಾರೆ. ಬಟ್ ಏನಂತ ಅರ್ಥ ಆಗಿಲ್ಲ. ಪೋಸ್ಟ್ ಮಾಡಿಲ್ಲ ಅಷ್ಟೇ. ಇಲ್ಲಿ ಮೀನ್ ಇದೆಲ್ಲ ನಾವು ತಿಂತೀವಿ. ಡ್ರ್ಯಾಗನ್ ಫ್ರೂಟ್, ಆ್ಯಪಲ್ಸ್, ಎಲ್ಲ ಸ್ವೀಟ್ ಪೊಟ್ಯಾಟೋಸ್. ಈ ಚಿಲ್ಲಿ ಸ್ವಲ್ಪ ಸ್ಪೈಸಿ ಇರುತ್ತೆ ಅನ್ಸುತ್ತೆ. ಬಟ್ ಇವರು ಅದನ್ನೇ ಇಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ. ये क्या है मैडम? रुसुन. रुसुन सांभर में डालता है. गार्लिक जैसा है क्या? हाँ, गार्लिक जैसा. ಅದೇ ನೋಡಿದ್ರೆ ಹಂಗೆ ಇದೆ. ಬಟ್ ಬೇರೆ ಬರೀ ಸಾಂಬಾರು ಚಟ್ನಿ ಎಲ್ಲ ಹಾಕೊಂಡು ತಿಂತಾರಂತೆ. ಇದನ್ನು ನೋಡೋಕೆ ಬಂದಿರೋದು ನಾವು. ಎಲ್ಲಿ ಐಟಮ್ಸ್, ವೆರೈಟಿ ಐಟಮ್ಸ್ ನೋಡೋಕೆ ಬಂದಿದ್ದೀವಿ. ಐಟಮ್ಸ್ ಅಂತಿದ್ದಂಗೆ ಸ್ಟಾರ್ಟಿಂಗಲ್ಲೇ ಸಿಕ್ತು. ಶಂಕುದುಳ ಇಲ್ಲ ಗೊಣ್ಣೆ ಹುಳ ಅಂತಾರೆ. ಸೇರ್ ಥರ ಮಾಡ್ತಿದ್ದಾರೆ. ಇದು ಏಡಿ, ಇದು ವೆಜ್ ಅಂತ ತಿಂದಿದ್ದೀವಿ. ಇದು ಮೇನ್ ಡಿಶ್. ಇದೆಲ್ಲಿ ಸಿಗುತ್ತೆ ಗೊತ್ತಿಲ್ಲ. ದೊಡ್ಡ ನೋಡಿದೆ ವಿಡಿಯೋದಲ್ಲೆಲ್ಲ. ಬಟ್ ಇಲ್ಲಿ ಎಲ್ಲ ಪುಟ್ಟ ಕವರೆಲ್ಲ ಹಾಕಿಕ್ಕಿದ್ದಾರೆ. ಇದು ಇನ್ನೂ ಓಪನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೋಡುವ, ಇಲ್ಲಿ ನೋಡಿ, ಹಾರ್ನೆಟ್ ಅನ್ಸುತ್ತೆ. ಎಸ್, ಹಾರ್ನೆಟ್, ಕೈಂಡ್ ಆಫ್ ಹಾರ್ನೆಟ್, ಬಟ್ ಯಾವುದಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಹೆಂಗೆ ತಿಂತಾರೋ ಗೊತ್ತಿಲ್ಲ. ಈ ಹುಳಗಳು ತಿಂತಾರೆ ಅನ್ಸುತ್ತೆ. ಮೈಟ್ ಬಿ ಈ ಹುಳಗಳನ್ನ ಒಂದೊಂದೇ ಹಿಂಗೆ ಪಿಕ್ ಮಾಡಿ ರೋಸ್ಟ್ ಮಾಡಿ ಬಟ್ ಒಂಥರ ನೋಡೋಕೆ ಖುಷಿನೇ ಆಗ್ತದೆ. ಏನು ಅಸಹ್ಯವಾಗೇನಿಲ್ಲ. ನಾನು ಅಂದ್ಕೊಂಡೆ ಫುಲ್ ಅಸಹ್ಯವಾಗಿರುತ್ತೆ ಅನ್ಸುತ್ತೆ. ಇಲ್ಲೂ ಇದೆ ಅಲ್ಲ. ಬಟ್ ಎಲ್ಲ ಸಣ್ಣ ಪ್ಯಾಕೆಟ್ಗಳು ಇದೆ, ದೊಡ್ಡದಂತ ಯಾವುದೂ ಇಲ್ಲ. ನೋಡಿ, ಶಂಕದಳ ಜೀವಂತವಾಗಿದೆಯಾ? ಫುಲ್ ಆನ್ ಇಟ್. ಹುಳನೂ ಇದೆ. ಅದೇ ಇವಾಗ ಹ್ಯಾಚ್ ಆಗ್ತದೆ ಅನ್ಸುತ್ತೆ. ನೋಡಿ,
ಕಾಣಿಸ್ತಿದ್ಯಾ? ಒಂದೆರಡು ಆಚ್ ಆಗಿರ್ಬೋದು. ಇನ್ನೆಲ್ಲ ಇಲ್ಲಿ ಮೂವಿಂಗ್ ಇದೆ ನೋಡಿ. ಸ್ಪೈಸಸ್ ತುಂಬ, ನಿನ್ನೆ ಊಟ ಮಾಡಿದ್ದು ಕೂಡ ಸ್ಪೈಸಸ್ ಅಂತೂ ತುಂಬ ಹಾಕಿರ್ತಾರೆ. ಲೈಕ್ ಫುಲ್ ಸ್ಪೈಸಿ ಆಗಿರುತ್ತೆ ಖಾರ. ಇನ್ ಸೆನ್ಸ್ ನಮ್ಮ ಥರ ಸ್ಪೈಸಸ್ ಅಲ್ಲ, ಲೈಕ್ ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿ ಆಫ್ ಸ್ಪೈಸಸ್ ಅಲ್ಲ, ಸ್ಪೈಸಿ ಫುಡ್. ಇಲ್ಲಿ ನೋಡಿ ಗ್ರಾಸ್ ಓಪರ್. ಇದು ಕೂಡ ಬೇರೆ ಜಾತಿ ಅನ್ಸುತ್ತೆ. ಏಕ್ ಐಸೆ ಲೇಲು. ಹಾಂ ಆಚೆ. ಥ್ಯಾಂಕ್ ಯು. ಇಲ್ಲಿ ನೋಡ್ತಿರ್ಬೋದು ಗ್ರಾಸ್ ಓಪರ್. ಬರ್ತಾ ರಿಸರ್ಚ್ ಮಾಡ್ಕೊಂಡ್ಬಂದಿದ್ದೆ, ಬಟ್ ಚಟ್ನಿಗಳಲ್ಲಿ ಮಾಡ್ತಾರೆ ಆ್ಯಕ್ಚುಲಿ. ಈ ರೆಕ್ಕೆಗಳನ್ನೆಲ್ಲ ತೆಗ್ದು ಕ್ಲೀನ್ ಮಾಡಿ ತಲೆ ತೆಗೆದು ಬರೀ ಈ ಬಾಡಿ ಮಾತ್ರ ತಿಂತಾರೆ ಅಷ್ಟೇ. ಆ ಬಾಡಿ ಮಾತ್ರ ತಿಂತಾರೆ. ಏಕ್ ಆತಾ ಏನಾ ಬಸ್. ಇನ್ನು ಮುಂದೆ ಎಲ್ಲ ನೋಡಿ ಕ್ರಾಫ್ಟ್ ವರ್ಕ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ಒಂದು ನಾನು ಚಿಕ್ಕ ವಯಸ್ಸಿರ್ಬೇಕಲ್ಲ, ಲೈಕ್ ಇನ್ ದಿ ಸೆನ್ಸ್ ಒಂದು 10-15 ಇಯರ್ಸ್ ಬ್ಯಾಕ್ ಹೋದರೆ ಫುಲ್ ಊರಿಗೆ ಒಂದೊಂದು ಸಂತೆ ಆಗೋದು. ವಾರಕ್ಕೊಂದು ದಿವಸ ಎಲ್ಲ ಅಕ್ಕಪಕ್ಕ ಊರವರೆಲ್ಲ ಬಂದುಬಿಟ್ಟು ಮಾರ್ತಾರಲ್ಲ, ಅದೇ ಥರ ಇವಾಗ ಒಂದು ಫೀಲ್ ಬರ್ತದೆ ನನಗೆ. ಬಟ್ ಅವಾಗ ತುಂಬ ಕ್ರೌಡ್ ಇರೋರು, ಏನಕ್ಕೆ ವಾರದಲ್ಲಿ ಒಂದೇ ದಿವಸ ಆಗ್ತಾಯಿದ್ದು. ಸುತ್ತಮುತ್ತ ಊರವರೆಲ್ಲ ಅಲ್ಲೇ ಬಂದು ತೊಗೊಬೇಕಿತ್ತು ಏನೇ ಬೇಕಿದ್ರು. ಇಲ್ಲಿ ಡೈಲಿ ಓಪನ್ ಇತ್ತು. ವೆನ್ಸ್ಡೇ ಬಜಾರ್ ಅಂತ ಇರೋದು ಆ್ಯಕ್ಚುಲಿ ಹೆಸರು, ವೆನ್ಸ್ಡೇ ಮಾರ್ಕೆಟ್ ಅಂತ. ಬಟ್ ನಾನು ಬಂದಿರೋದು ಫ್ರೈಡೇ. ಇನ್ನು ವೆನ್ಸ್ಡೇ ಬಂದರೆ ಮೈಟ್ ಬಿ ಇಲ್ಲಿ ಖಾಲಿ ಇರೋ ಜಾಗಗಳೆಲ್ಲ ಫುಲ್ ತುಂಬಿರುತ್ತೆ ಅನಿಸುತ್ತೆ. ಹಿಂಗಿದೆ ಆ್ಯಕ್ಚುಲಿ ಪಿಕ್ಚರ್. ಬಟ್ ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿರೋ ಲೈಕ್ ನಾರ್ತ್ ಈಸ್ಟ್ ಥರ ಕಾಣಿಸ್ತಾರಲ್ಲ, ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಕಂಪ್ಯಾರಿಟಿವ್ಲಿ. ಬಿಕಾಸ್ ಇಲ್ಲಿ ಡಿಮಾಪುರ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಕ್ಯಾಪಿಟಲ್, ಲೈಕ್ ಕಮರ್ಷಿಯಲ್ ಕ್ಯಾಪಿಟಲ್ ಅಲ್ಲ, ಆ್ಯಂಡ್ ಇಟ್ ಈಸ್ ದ ಬಿಗ್ಗೆಸ್ಟ್ ಸಿಟಿ. ಸೊ ಇಲ್ಲಿ ಲೋಕಲ್ ನಾಗಾಸ್ಗಿಂತ ಬೇರೆ ಬೇರೆಯವ್ರು ಇರ್ತಾರೆ. ಇನ್ ಸೆನ್ಸ್ ಸೌತ್ ಇಂಡಿಯಾಯಿಂದ ಬಂದುಬಿಟ್ಟು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂಗಡಿಗಳು ಹಾಕ್ಕೊಂಡಿರ್ತಾರೆ. ಸೊ ವಿ ಕೆನಾಟ್ ಟೆಲ್ ಎವ್ರಿ ಒನ್ ಈಸ್ ನಾಗಾಸ್ಗೆ. ರೈಟ್, ಅಲ್ಲಿ ಕೂಡ ಮೆಣಸಿನ್ಕಾಯಿ ಇದೆ. ಅಲ್ಲಿತ್ತಲ್ಲ ಅದೇ ಡ್ರೈ ಮಾಡಿ ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಇದಕ್ಕೋಸ್ಕರನೆಲ್ಲ ಬಂದಿದ್ದು ನಾವು. ಬಟ್ ಇಟ್ ಇಸ್ ಕೈಂಡ್ ಆಫ್ ಕೂಲ್ ಆ್ಯಕ್ಚುಲಿ. ರೇಷ್ಮೆ ಹುಳ ಥರ ಫುಲ್ ಹಾಸ್ಬಿಟ್ಟಿದ್ದಾರೆ, ಬಟ್ ಅಲ್ಲಿ ಒಣಗೋಗಿರೋದಿದೆ ಅನ್ಸುತ್ತೆ. ಇದೇನು ಬೋಮ್ ಅಂತ ಗೊತ್ತಿಲ್ಲ, ಬಟ್ ಸಿಲ್ಕ್ ಬೋಮ್ ಅಂತ ಇಟ್ಕೊಳ್ಳೋಣ ನಾವು ಅಷ್ಟೇ ಅಲ್ಲ. ಎಕ್ಸಾಕ್ಟ್ಲಿ ಏನು ಬೋಮ್ ಅಂತ ಗೊತ್ತಿಲ್ಲ. ಬಟ್ ಇದನ್ನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಒಂದು ಒಳ್ಳೆ ಡಿಶ್ ಮಾಡಿಬಿಟ್ಟು ಪ್ರಾಪರ್ ಸರ್ವಿಂಗ್ ಜೊತೆ ಕೊಡ್ತಾರೆ. ಸಕ್ಕತ್ತಾಗಿತ್ತು ಅದು ಮಾತ್ರ. ಒಂದ್ಸತಿ ಟ್ರೈ ಮಾಡ್ಬೇಕು ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ. ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ಲ. ಬಟ್ ಅವ್ನು ಇಂಗ್ಲೀಷ್ ಅವರು ತಿಂದಿದ್ದು, ಅವ್ರು ಇಂಗ್ಲೀಷ್ ಅವ್ರಿಗೆ ತಿನ್ನೋಕ್ಕಾಗ್ತಿಲ್ಲ. ಫುಲ್ ವಾಕ್ಲಿಕ್ಕೆ ಬರೋಂಗೆಲ್ಲ ಮುಖ ಮಾಡಿಕೊಂಡು ಒಂದು 30% ಏನೋ ಮುಗಿಸ್ತಾ ಅಷ್ಟೇ ಅನಿಸುತ್ತೆ ಒಂದು ಬೌಲಲ್ಲಿ. ಒಂದು ಬೌಲ್ ರೈಸ್ ಇಷ್ಟು ದೊಡ್ಡದು ಬೌಲಲ್ಲಿ. ಸೊ ಕಮ್ಮಿ ಕ್ವಾಂಟಿಟಿಲಿ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಬೋದು. ಅಲ್ಲಿ ನೋಡಿ ಲೋಟಗಳಲ್ಲೇ ಅಳತೆಯಲ್ಲಿ ಮಾರಕ್ಕೆ ಅನಿಸುತ್ತೆ. ತೂಕದ ಮಿಷಿನೂ ಇದೆ. ಗೊತ್ತಿಲ್ಲ. ಪಕ್ಕಡ್ ಆತ್ಮೆ ಪಕಡು. ಥ್ಯಾಂಕ್ ಯು. ಅದು ಬದುಕಿರೋದು ಇಕ್ಕೋಣ, ಕಚ್ಚಿಲ್ಲ ಅಂದರೆ ಸಾಕು. ಗೊತ್ತಿಲ್ಲ. ಗೊತ್ತಾಗ್ತಿದ್ಯಾ ನೋಡಿ, ಮೂವಿಂಗ್. ಇವ್ರ ನಾಗಾಲ್ಯಾಂಡ್ ಒಂದು ಮೋಟೋ ಇದೆ, ಎನಿಥಿಂಗ್ ದಟ್ ಮೂವ್ಸ್ ದಟ್ ಕನ್ಸ್ಯೂಮ್. ರೈಟ್, ಆ್ಯಕ್ಚುಲಿ ನಾವು ಕೂಡ ಹಂಗೆ ಇದ್ವಿ. ಬಟ್ ಇವಾಗ ಅರ್ಬನೈಸೇಷನ್ ಆಗಿ ಸಿವಿಲೈಸೇಷನ್ ಆಗಿ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ. ಇವಾಗ ಇನ್ನು ಮನೆ ಒಳಗಡೆ ಬಂದರೆ ಓಡೋಗ್ತಾರೆ, ಇದ್ರು ಓಡಿಸಲ್ಲ, ಅವರೇ ಓಡೋಗ್ಬಿಡ್ತಾರೆ ಅಲ್ವಾ. ಏನು ಹೇಳೋಕ್ಕಲ್ಲ, ಇದೆಲ್ಲ ವಯಸ್ಸಾಗ್ಬಿಟ್ಟು ಸ್ವಲ್ಪ ರಾಟನ್ ಆಗಿದೆ. ದಿಸ್ ಕೈಂಡ್ ಆಫ್ ಫುಲ್. ಮೇಡಮ್ ಈ ಕಿತ್ನೆ ಕೆ ಮಿಲ್ತಾ? kg 500 ರೂಪಾಯಿ ಅಂದೇವೆ. ಬೋತಲ್ಲ 500 ರೂಪಾಯಿ. ಲೈಕ್ ಮಟನ್ ಬಂದ್ಬಿಟ್ಟು 800 ರೂಪಾಯಿ. ಬಟ್ ಆ್ಯಕ್ಚುಲಿ ನೋಡಿದ್ರೆ ಇನ್ಸೆಕ್ಟ್ಸ್ ಜಾಸ್ತಿ ಪ್ರೋಟೀನ್ ಇರುತ್ತೆ. ಬಟ್ ಸ್ಟಿಲ್ ನಾಟ್ ಶೋರ್, ನನ್ನ ಪರ್ಸ್ನಲ್ ಒಪಿನಿಯನ್ ಮಾತ್ರ.
इधर रेडी फूड मिलता है क्या? यहाँ ये खाने के लिए? ये खाने के लिए आपको मिलेगा वो इधर आगे में ना हाँ, नागा बोल नागा बाउल. वो छोटा वाला दुकान लाइक वो आगे रास्ता पार हाँ. करना वहाँ में है. ओके ಮುಂದ್ಗಡೆ. एक वीडियो ले लो आपका? नहीं. ठीक है, ಥ್ಯಾಂಕ್ ಯು. ಅದು ಮುಂದ್ಗಡೆ ಸಿಗುತ್ತಂತೆ, ಬಟ್ ನೋಡೋಣ ಹೋಗ್ಬಿಟ್ಟು. ಆ್ಯಕ್ಚುಲಿ ನೋಡಿದೆ ನಾಗಾ ಕಲ್ಸಿನ ಅವೈಲೇಬಲ್ ಇದೆ ಅಂತ, ಬಟ್ ಸ್ಟಿಲ್ ಎಲ್ಲ ಮಗ್ಗೆ ಅಳ್ತೆ ಅನ್ಸುತ್ತೆ. ಆ್ಯಕ್ಚುಲಿ ತೂಕ ಗಿಕ್ಕ ಎಲ್ಲ ಯಾರು ಹಾಕಲ್ಲ ಅನ್ಸುತ್ತೆ. ಇವಾಗ ಇನ್ನೂ ಸೆಟಪ್ ಮಾಡ್ತಾ ಇದ್ದಾರೆ ಅಂಗಡಿ ಎಲ್ಲ. ಸ್ವಲ್ಪ ಬೇಗ ಬಂದಿದ್ದೀನಿ. ये कितने का है मैडम? 150 पूरा. ये क्या करता है इसमें? चटनी फ्राई. ये सब ऐसे डालता है क्या? ऐसे ही डालता है पूरा. ಫುಲ್ ಹಂಗೆ ಆಗ್ತಿರುತ್ತೆ. ನಾನು ಅಂದ್ಕೊಂಡಿದ್ದೆ ಅದು ತಲೆಗೆ ಕಾಲು ರೆಕ್ಕೆ ಆದರೂ ತೆಗಿತಾರೆ ಅಂತ, ಬಟ್ ಇದೆಲ್ಲ ಒಣಗೋಗಿದೆ. ಏನು ಹಂಗೆ ತಿನ್ಕೊಬೋದು ಅನ್ಸುತ್ತೆ. ಯಾವತ್ತೂ ಬೈಕಲ್ಲಿ ಓಡಿಸ್ಬೇಕಾರೆ ಹುಳ ನಾವು ತಿಂದಿರ್ತೀವಲ್ಲ, ಅವಾಗ ಹಸಿ ಆಗಿರುತ್ತೆ, ಬಟ್ ಒಣಗಿಸಿ ತಿಂದರೆ ಹೆಂಗಿರುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ ಸೀಗಡಿನಲ್ಲ, ಸೀಗಡಿ ನಾಗ ಕಟ್ಲರೀಸ್. ಸ್ವಲ್ಪ ನಿಧಾನಕ್ಕೆ ಮಾತ್ರ. ಇದು ಕ್ರೂಯಲ್ ಅನ್ಸುತ್ತೆ. ಇದು ಕ್ರೂಯಲ್ ಅನ್ಸುತ್ತೆ, ಬಟ್ ಪೋರ್ಕ ಡಾಗ ಗೊತ್ತಾಗ್ತಾ ಇಲ್ಲ. ಅದು ಡಾಗೆ. ನೋಡು ಲೈಕ್ ಇದು ನೋಡಿದ್ಮೇಲೆ ಅಂತೂ ತಿನ್ನಕ್ಕೆ ಮನ್ಸು ಬರಲ್ಲ. ನೋಡ್ದಲ್ಲೇ ತಿನ್ಬಿಡ್ಬೋದು, ಬಟ್ ನೋಡಿದ್ಮೇಲಂತೂ ಚಾನ್ಸೇ ಇಲ್ಲ. ಲೆಗ್ಸ್ ಎಲ್ಲ ಇದೆ. ಹೆಡ್ ಕೂಡ ತಿಂತಾರೆ. ಲೈಕ್ ಹಿಂಗೆ ತಿಂತಾರಪ್ಪ. ಇದಂತೂ ಟ್ರೈ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಇಂಡಿಯನ್ ಪಪ್ಪೀಸ್ ಬ್ರೀಡ್ ಇದೆಯಲ್ಲ, ಅದೇ ಮಾರೋದು, ಬೇರೆ ಯಾವುದು ನೋಡಿಲ್ಲ. ಅಲ್ಲಿ ಅಲ್ಲಿ ತುಂಬ ಇದೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಇದೆ. ಬರೋಣ. ಫುಲ್ ಅದೇ ಇದೆ. ಅದು ಯಾವುದೋ ಬೇರೆ ಥರ ಇದೆ. ಅದು ಇಂಡಿಯನ್ ಪಪ್ಪೀಸ್. ಲಿವರ್ ಎಲ್ಲ ತೆಗ್ದಿಕ್ಬಿಟ್ಟಿದ್ದಾರೆ. ವಿಡಿಯೋ ಮಾಡಬೇಡ ಅಂತ ಇದ್ದಾರೆ. ಸ್ಟಿಲ್ ನೋಡುವ. ಆ ಕಡೆ ರ್ಯಾಟ್ಸ್ ಎಲ್ಲ ಇದೆ. ये कितने होता है? 3000. 3000. होटल में मिलता है क्या खाने के लिए? मिलता है हीरोस लाइन में. हीरोस लाइन वो किधर है? टाउन में रेलवे स्टेशन के पास. ठीक है, थैंक यू भैया. ಲುಕ್ ಕೂಡ ಇದೆ, ಬಟ್ ಅವ್ರ ಮುಖಗಳೆಲ್ಲ ಆದರೆ ಮಾಡ್ತೀನಿ. ಬಟ್ ಎಡಿಟಿಂಗ್ ಅಂತೂ ನಮಗಂತೂ ಒಂಚೂರು ಗೊತ್ತಿಲ್ಲ. ನೋಡೋಣ. ಫೈನಲ್ ಟೈಮ್. ಚಿಕ್ಕ ಹುಡುಗಿ ಬೇರೆ ಇದೆ. ಅವರು ಒಬ್ವಿಯಸ್ಲಿ ಅವ್ರ ಕಲ್ಚರ್ ರೆಸ್ಪೆಕ್ಟ್ ಮಾಡಬೇಕು, ಬಟ್ ಸ್ಟಿಲ್ ನಾವು ನೋಡಿದ್ರೆ ಫಸ್ಟ್ ಟೈಮ್ ಒಂಥರ ಅನಿಸುತ್ತೆ ಅಲ್ವಾ? ಯಾವುದಾದ್ರು ಕೊಬ್ಬರಿ ಎಣ್ಣೆ ಅನಿಸುತ್ತೆ ಮಿಟ್ಟಿ ನೋಡೋಕೆ ಹೋಗಿ. ಕೋಕೋನಟ್ ಆಯಿಲ್ नहीं, बैम्बू ऑयल नहीं है. वो ऑयल नहीं है. ಬ್ಯಾಂಬೂ ಶೂ ಅಂದರು. ಬ್ಯಾಂಬೂ ಶೂಟ್ ಅಂತ ಏನೋ ಮಾಡ್ತೀನಿ ಇದ್ದಾರೆ. ಅದೇ ಹೇಳಿಲ್ಲ, ಲೋಕಲ್ಸ್ನಾಗ ಸ್ವಲ್ಪ ಚಿಲ್ಲಿದ್ದಾರೆ. ನೋಡಿದ್ರೆ ಸ್ಮೈಲ್ ಮಾಡ್ತಾರೆ. ಸೊ ಒಂಚೂರು ಭಯ ಆಗಲ್ಲ ಸ್ಟಾರ್ಟಿಂಗ್ ಅಲ್ವಾ? ಅದು ಇಂಪಾರ್ಟೆಂಟ್. ಬಟ್ ಹೊರಗಡೆಯಿಂದ ಈ ಅಸ್ಸಾಮೀಸ್ ಮತ್ತು ಸೌತ್ ಇಂಡಿಯನ್ಸ್, ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ಮುಖನೇ ಒಂಥರ ಮಾಡ್ಕೊತಾರೆ ನೋಡಿದ್ರೆ, ಏನೋ ಅವ್ರದ್ದೇ ಏನೋ ಇದು ಮಾಡ್ತಾಯಿದ್ದೀವಿ ಅಂತ. ಸೊ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ವಿಡಿಯೋ ಮಾಡಬೇಡ ಅಂತಂದರು, ಬಟ್ ಸ್ಟಿಲ್ ಮಾಡ್ತಾಯಿದ್ದೀನಿ. ಇವ್ರು ಯಾರೋ ಹಿಂದಿಂದನೇ ಬರ್ತಾಯಿದ್ದಾರೆ. ನೋಡೋಣ.
ಇವಾಗೆಲ್ಲ ಇದೇನು ಸ್ನೇಕ್ ಅನ್ಸುತ್ತೆ. ಇವಾಗ ಜುಮ್ ಅಂತ ಇದೆ ಗುರು. ಡ್ರೈ